ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಈ ಬಾರಿ ಮಾರ್ಚ್ 19, 2026 ಗುರುವಾರದಂದು ಯುಗಾದಿ ಬಂದಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಯುಗಾದಿಯಿಂದ ಪರಾಭವನಾಮ ಸಂವತ್ಸರವು ಪ್ರಾರಂಭವಾಗುತ್ತದೆ. ಮಾರ್ಚ್ 19, 2026ರಿಂದ ಮಾರ್ಚ್ 27ರವರೆಗೆ 9 ದಿನ ಪ್ರತಿನಿತ್ಯ ದುರ್ಗೆಯ ಒಂದೊಂದು ರೂಪವನ್ನು ಪೂಜಿಸಿ ದುರ್ಗಾ ಪೂಜೆಯನ್ನು ಆಚರಿಸುತ್ತಾರೆ. ದುರ್ಗೆಯ 9 ರೂಪಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಬಣ್ಣಗಳು ಯಾವುವು ಎಂದರೆ ಶೈಲಪುತ್ರಿ ಹಳದಿ ಬಣ್ಣ, ಬ್ರಹ್ಮಚಾರಿಣಿ ಹಸಿರು ಬಣ್ಣ, ಚಂದ್ರಘಂಟ ಬೂದು ಬಣ್ಣ, ಕುಷ್ಮಾಂಡ ಕೇಸರಿ ಬಣ್ಣ, ಸ್ಕಂದಮಾತಾ ಬಿಳೆ ಬಣ್ಣ, ಕಾತ್ಯಾಯಿನಿ ಕೆಂಪು ಬಣ್ಣ, ಕಾಳರಾತ್ರಿ ನೀಲಿ ಬಣ್ಣ, ಮಹಾಗೌರಿ ಗುಲಾಬಿ ಬಣ್ಣ ಹಾಗೂ ಕೊನೆಯದಾಗಿ ಸಿದ್ಧಿದಾತ್ರಿ ನೇರಳೆ ಬಣ್ಣ. ಹೀಗೆ ಯುಗಾದಿಯಿಂದ 9 ದಿನಗಳವರೆಗೆ ದುರ್ಗಾ ಪೂಜೆಯನ್ನು ಮಾಡುತ್ತಾರೆ. ಯುಗಾದಿಯು ಹೊಸ ವರ್ಷದ ಮೊದಲ ದಿನವಾಗಿದ್ದರಿಂದ ಅಂದು ನಾವು ಮಾಡುವ ಕೆಲಸಗಳು ಇಡೀ ವರ್ಷದ ಮೇಲೆ ಪ್ರಭಾವ ಬೀರುವುದರಿಂದ ಯುಗಾದಿ ದಿನ ನಾವು ಒಳ್ಳೆಯ ಕೆಲಸವನ್ನೇ ಮಾಡಬೇಕು. ಯಾರೊಂದಿಗೂ ಜಗಳವಾಗಲಿ ವಾದವಾಗಲಿ ಮಾಡಬಾರದು. ಹಾಗೂ ಯಾರಿಗೂ ಸಾಲ ಕೊಡುವುದಾಗಲಿ ಅಥವಾ ಸಾಲವನ್ನು ಪಡೆಯುವುದಾಗಲಿ ಮಾಡಬಾರದು. ಅಂದರೆ ಇಡೀ ವರ್ಷ ನಮ್ಮ ಆರ್ಥಿಕ ಪರಿಸ್ಥಿತಿಯು ಚೆನ್ನಾಗಿರುತ್ತದೆ. ಯುಗಾದಿ ದಿನ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು ಹಾಗೂ ಹೊಸ ಬಟ್ಟೆಗಳನ್ನು ಧರಿಸಬೇಕು. ಹರಿದ ಬಟ್ಟೆಗಳನ್ನು ಧರಿಸಬಾರದು. ಆ ದಿನ ಉಗುರು ಕೂದಲು ಕತ್ತರಿಸುವುದನ್ನು ನಿಷೇಧಿಸಲಾಗಿದೆ. ಈ ರೀತಿ ಕತ್ತರಿಸುವುದನ್ನು ಅಮಂಗಳ ಎಂದು ಪರಿಗಣಿಸಲಾಗುತ್ತದೆ. ಅನೇಕ ಜನರು ಈ ಬಾರಿ ಪರಾಭವನಾಮ ಸಂವತ್ಸರ ಎಂದ ಕೂಡಲೇ ಸ್ವಲ್ಪ ಆತಂಕಕ್ಕೆ ಈಡಾಗಿದ್ದಾರೆ. ಏಕೆಂದರೆ ಪರಾಭವ ಎಂದರೆ ಸೋಲು ಎಂದು ಅರ್ಥ. ಈ ವರ್ಷ ಎಲ್ಲ ಕ್ಷೇತ್ರಗಳಲ್ಲೂ ಕೇವಲ ಪರಾಜಯ ಅಥವಾ ಸೋಲನ್ನೇ ಅನುಭವಿಸಬೇಕಾಗುತ್ತದೆಯೇನೋ ಎಂದು ಗಾಬರಿಯಾಗುತ್ತಿದ್ದಾರೆ. ಆದರೆ ಈ ಸಂವತ್ಸರವು ನಮ್ಮ ಅಹಂಕಾರ, ದುಷ್ಟ ಸ್ವಭಾವ, ಕೆಟ್ಟ ಆಲೋಚನೆಗಳ ಸೋಲನ್ನು ಸೂಚಿಸುವುದಲ್ಲದೆ ಭೌತಿಕ ಸೋಲನ್ನು ಸೂಚಿಸುವುದಲ್ಲದೆ ಅನೇಕ ಬೆಳವಣಿಗೆಗೆ ಪ್ರೇರಣೆ ನೀಡುತ್ತದೆ. ಈ ಸಂವತ್ಸರವು ಭೌತಿಕ ಸುಖಕ್ಕಿಂತ ಆಂತರಿಕ ಬೆಳವಣಿಗೆಗೆ ಹಾಗೂ ಆತ್ಮಶುದ್ಧಿಯಾಗುವಂತೆ ಪ್ರೇರಣೆ ನೀಡುತ್ತದೆ. ಈ ಸಂವತ್ಸರವು ನಮ್ಮ ಅಹಂಕಾರ, ಗರ್ವವನ್ನು ಸೋಲಿಸಿ ನಾವು ನಮ್ರತೆಯಿಂದ ಇರುವಂತೆ ಮಾಡುತ್ತದೆ ಹಾಗೂ ಅನೇಕ ಕಷ್ಟಗಳನ್ನು ಎದುರಿಸಿ ಬಲಿಷ್ಠರಾಗುವಂತೆ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ನಿರತರಾಗುವಂತೆ ಮಾಡುತ್ತದೆ. ಈಗ ಶ್ರೀ ಪರಾಭವನಾಮ ಸಂವತ್ಸರದ ಕೆಲವು ಶುಭಾಶುಭ ಫಲಗಳನ್ನು ನೋಡೋಣ. ಜನರು ರಾಜರುಗಳಿಂದ, ಮಾಲೀಕರಿಂದ ಎಲ್ಲ ರೀತಿಯಿಂದ ಪೀಡಿತರಾಗುತ್ತಾರೆ ಹಾಗೂ ಜನರು ಭಯಭೀತರಾಗುತ್ತಾರೆ. ಗುರುವು ರಾಜನಾಗಿರುವುದರಿಂದ ದೇಶದಲ್ಲಿ ಉತ್ತಮ ಮಳೆಯಾಗುತ್ತದೆ. ಹಸುಗಳು ಸಾಕಷ್ಟು ಹೈನನ್ನು ನೀಡುತ್ತವೆ. ಬ್ರಾಹ್ಮಣರು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಇದರಿಂದ ಜನರೆಲ್ಲ ಸಂತೋಷದಿಂದ ಇರುತ್ತಾರೆ. ಮಂಗಳನು ಮಂತ್ರಿಯಾಗಿರುವುದರಿಂದ ಕೆಲವು ಕಡೆ ಕಡಿಮೆ ಮಳೆಯಾಗಿ ಧಾನ್ಯಗಳು ಕಡಿಮೆ ಬೆಳೆದು ಧಾನ್ಯಗಳ ಬೆಲೆ ಏರಿಕೆ ಆಗುತ್ತದೆ. ಇದರಿಂದ ಕಳ್ಳರಿಗೆ ಪ್ರಯೋಜನದಾಯಕವಾಗಿದೆ. ಚಂದ್ರನು ಸೇನಾಧಿಪತಿಯಾಗಿರುವುದರಿಂದ ಉತ್ತಮ ಮಳೆ, ಧಾನ್ಯಗಳ ಬೆಲೆ ಏರಿಕೆ ಹಾಗೂ ಹಸುಗಳು ಸಾಕಷ್ಟು ಹಾಲನ್ನು ನೀಡುತ್ತವೆ. ಜನರು ಆರೋಗ್ಯವಂತರಾಗಿ ಸುಖವಾಗಿರುತ್ತಾರೆ. ಶುಕ್ರನು ಮುಂಗಾರು ಬೆಳೆಗೆ ಅಧಿಪತಿಯಾಗಿರುವುದರಿಂದ ಜನರೆಲ್ಲರೂ ಆರೋಗ್ಯವಂತರಾಗಿದ್ದು ಭಯವಿಲ್ಲದೆ ಧೈರ್ಯದಿಂದ ಜೀವನ ನಡೆಸುತ್ತಾರೆ ಹಾಗೂ ಎಲ್ಲ ಧಾನ್ಯಗಳ ಬೆಲೆ ಏರಿಕೆ ಆಗುತ್ತದೆ. ಮಂಗಳನು ಹಿಂಗಾರು ಬೆಳೆಗೆ ಅಧಿಪತಿಯಾಗಿರುವುದರಿಂದ
ಜನರು ನಾನಾ ರೋಗಗಳಿಂದ ಪೀಡಿತರಾಗುತ್ತಾರೆ. ಬುಧನು ಧಾನ್ಯಗಳ ಅಧಿಪತಿಯಾಗಿರುವುದರಿಂದ ಎಲ್ಲ ಕಡೆ ಸಕಾಲಕ್ಕೆ ಮಳೆಯಾಗಿ ಒಳ್ಳೆಯ ಬೆಳೆ ಬಂದು ಜನ ಸುಖದಿಂದ ಇರುತ್ತಾರೆ. ರವಿಯು ರಸದ ಅಧಿಪತಿಯಾಗಿರುವುದರಿಂದ ಬೆಲ್ಲ, ತುಪ್ಪ, ಎಣ್ಣೆ ಇತ್ಯಾದಿ ರಸ ಪದಾರ್ಥಗಳು ಕಡಿಮೆಯಾಗುವವು. ಶುಕ್ರನು ನೀರಸ ಅಧಿಪತಿಯಾಗಿರುವುದರಿಂದ ಕರ್ಪೂರ, ಸುಗಂಧ ಮತ್ತು ರೇಷ್ಮೆ ವಸ್ತ್ರ ಇತ್ಯಾದಿಗಳು ದುಬಾರಿಯಾಗುತ್ತವೆ. ಚಂದ್ರನು ಅರ್ಘಾಧಿಪತಿಯಾಗಿರುವುದರಿಂದ ಒಳ್ಳೆಯ ಮಳೆಯಾಗಿ ಉತ್ತಮ ಬೆಳೆ ಬಂದು ಅದಕ್ಕೆ ಒಳ್ಳೆಯ ಬೆಲೆ ದೊರೆಯುತ್ತದೆ. ಚಂದ್ರನು ಮೇಘದ ಅಧಿಪತಿಯಾಗಿರುವುದರಿಂದ ಸಾಕಷ್ಟು ಮಳೆಯಾಗಿ ಒಳ್ಳೆಯ ಧಾನ್ಯಗಳು ಬೆಳೆದು ಗಿಡ ಮರಗಳಲ್ಲೂ ಫಲವನ್ನು ಕಾಣಬಹುದಾಗಿದೆ. ಈ ಸಂವತ್ಸರದಲ್ಲಿ ಭಗವಂತನ ಅನುಗ್ರಹದಿಂದ ಎಲ್ಲ ಪ್ರಾಣಿಗಳು ಆರೋಗ್ಯದಿಂದಿದ್ದು ಅವುಗಳಿಗೆ ಸಮೃದ್ಧವಾದ ಹುಲ್ಲು, ಮೇವು ದೊರೆತು ಒಳ್ಳೆಯ ಹೈನು ನೀಡುತ್ತವೆ. ಹಾಗೂ ಇದರ ಬೆಲೆ ಏರಿಕೆಯಿಂದ ವ್ಯಾಪಾರಸ್ಥರು ಅಧಿಕ ಧನವನ್ನು ಪಡೆಯುತ್ತಾರೆ. ಇನ್ನು ಪರಾಭವ ನಾಮ ಸಂವತ್ಸರದಲ್ಲಿ ಗುರುವಿನ ಸಂಚಾರ ಯಾವ ರಾಶಿಯಲ್ಲಿ ಎಲ್ಲಿಯವರೆಗೆ ಇರುತ್ತಾನೆಂಬುದನ್ನು ನೋಡೋಣ. ಗುರು ಶ್ರೀ ಪರಾಭವನಾಮ ಸಂವತ್ಸರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆ ಅಂದರೆ ಯುಗಾದಿಯಿಂದ ದಿನಾಂಕ 1 ಜೂನ್ 2026ರವರೆಗೆ ಮಿಥುನ ರಾಶಿಯಲ್ಲಿದ್ದು ದಿನಾಂಕ 2 ಜೂನ್ 2026ರಿಂದ ಅಕ್ಟೋಬರ್ 30ನೇ ತಾರೀಖಿನವರೆಗೆ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ. ತದನಂತರ ಅಕ್ಟೋಬರ್ 31, 2026ರಿಂದ ಜನವರಿ 23, 2027ರವರೆಗೆ ಸಿಂಹ ರಾಶಿಯಲ್ಲಿ ಇರುತ್ತಾನೆ. ನಂತರ ಜನವರಿ 24, 2027ರಿಂದ ಈ ವರ್ಷದ ಅಂತ್ಯದವರೆಗೂ ಪುನಃ ಕರ್ಕ ರಾಶಿಯಲ್ಲಿ ಇರುತ್ತಾನೆ. ಗುರು ಮಿಥುನ ರಾಶಿಯಲ್ಲಿ ಇದ್ದಾಗ ಜನರಿಗೆ ಯುದ್ಧ ಭಯ, ರಾಜರಲ್ಲಿ ಪರಸ್ಪರ ಕಲಹ ಉಂಟಾಗುತ್ತದೆ. ಗುರು ಕರ್ಕ ರಾಶಿಯಲ್ಲಿ ಇದ್ದಾಗ ಉತ್ತಮ ಮಳೆಯಾಗಿ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೆಯುತ್ತವೆ. ದನಗಳು ಸಾಕಷ್ಟು ಹೈನನ್ನು ಕೊಡುತ್ತವೆ. ಎಲ್ಲೆಡೆ ಯಜ್ಞ ಯಾಗಾದಿಗಳು ನಡೆಯುತ್ತವೆ. ಗುರು ಸಿಂಹ ರಾಶಿಯಲ್ಲಿ ಇದ್ದಾಗ ರಾಜರಲ್ಲಿ ಪರಸ್ಪರ ಯುದ್ಧ ಉಂಟಾಗುತ್ತದೆ. ಜನರಿಂದ ಹೆಚ್ಚು ಪಾಪ ಕಾರ್ಯಗಳು ನಡೆಯುತ್ತವೆ. ದೇಶದಲ್ಲಿ ಸರಿಯಾಗಿ ಮಳೆಯಾಗದೆ ಅನಾರೋಗ್ಯದ ಭಯವು ಉಂಟಾಗುತ್ತದೆ. ಅದರಂತೆ ಶನಿಯು ಮೀನ ರಾಶಿಯಲ್ಲಿ ಇದ್ದಾಗ ಜನರು ಅಪಮೃತ್ಯು ಹೊಂದುವ ಸಾಧ್ಯತೆ ಇದೆ. ಬಂಗಾರ ಇತ್ಯಾದಿ ವಸ್ತುಗಳು ದುಬಾರಿಯಾಗುತ್ತವೆ. ರಾಜರು ಕೆಟ್ಟ ಕರ್ಮಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗೆ ಶ್ರೀ ಪರಾಭವನಾಮ ಸಂವತ್ಸರದ ಶುಭ ಹಾಗೂ ಕೆಲವು ಅಶುಭ ಫಲಗಳು ಇರುತ್ತವೆ. ಅಶುಭ ಫಲಗಳಿದ್ದಾಗ ನಾವು ಭಗವಂತನ ಹೆಚ್ಚು ನಾಮಸ್ಮರಣೆ, ಪಾರಾಯಣ ಇತ್ಯಾದಿಗಳನ್ನು ಮಾಡುವುದರಿಂದ ಯಾವುದೇ ಕಷ್ಟ ದುಃಖಗಳು ಇದ್ದರೂ ಅವು ಸುಲಭವಾಗಿ ಹಾಗೂ ಕಡಿಮೆ ಪ್ರಮಾಣದಲ್ಲಿ ಅನುಭವಿಸುವಂತೆ ಭಗವಂತ ನಮಗೆ ಅನುಗ್ರಹಿಸುತ್ತಾನೆ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಎನ್ನುವಂತೆ ಎಲ್ಲವೂ ಭಗವಂತನಿಂದಲೇ ನಡೆಯುತ್ತದೆ. ಹೀಗಾಗಿ ನಾವು ಭಗವಂತನ ಆರಾಧನೆಯನ್ನು ನಿತ್ಯ ಮಾಡುವುದರಿಂದ ನಮಗೆ ಯಾವ ಕಷ್ಟಗಳೂ ಏನೂ ಮಾಡಲಾರವು. ಬನ್ನಿ ಪರಾಭವನಾಮ ಸಂವತ್ಸರವನ್ನು ಎದುರಿಸೋಣ.